ಮನೆಯೂ ನಡೆಸಿ ದೈವ ಭಕ್ತಿಯ ಮೂಲಕ ದೇವೇಗೌಡರಿಗೆ ಬರಬಹುದಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಿಸುವಂತ ಕೆಲಸ ಮಾಡ್ತಾ ಅವರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನೋ ಮಾತನ್ನ ಕೆಲವರು ಹೇಳ್ತಾ ಇದ್ರು. ಬಹುಶಃ ಯಾವುದೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂದ್ರೆ ಆ ಮನೆಯಲ್ಲಿರುವಂತ ಮನೆಗೆ ಸೇರಿದಂತ ತಾಯಂದಿರು ಅವರ ಪಾತ್ರ ಇಲ್ಲದೆ ಇದ್ರೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಂತ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ 7 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರೋದಕ್ಕೆ ದೊಡ್ಡ ಶಕ್ತಿ ಅಂತಂದ್ರೆ ಚೆನ್ನಮ್ಮನವರು ಅನ್ನೋದು ಖಂಡಿತ ನಾವೆಲ್ಲರೂ ಒಪ್ಪಬಹುದಾಗಿರತಕ್ಕಂಥ ಸಂಗತಿ. ಅವರು ಮನೆಯನ್ನು ನಡೆಸಿ ಬಂದ ಜನತಾದಳದ ಕಾರ್ಯಕರ್ತರಿಗೂ ಕೂಡ ಮಾತೃ ಹೃದಯದಿಂದ ಅವರಿಗೆ ಸ್ಪಂದಿಸಿ ಒಂದು ಈ ಪ್ರತಿ ಕಾರ್ಯಕರ್ತರು ಮನೆಯವರು ಅನ್ನೋ ರೀತಿಯಲ್ಲಿ ಸಂಬಂಧವನ್ನು ಗಟ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾತನ್ನ ಕೆಲವರು ಹೇಳಿದ್ದು ಸತ್ಯ ಅಂತೇಳಿ ಅನಿಸುತ್ತೆ. ಅಂತ ಚೆನ್ನಮ್ಮನವರು ವಯೋಸಹಜವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವೇಗೌಡರು, ಕುಮಾರಣ್ಣವರು, ರೇವಣ್ಣವರು ಸೇರಿದಂಥವರೆಲ್ಲರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ.